ನಮ್ಮ ಅಡ್ರೆಸ್ ಯಾರ್ದು ಬೇರೆ ಬರ್ಕೊಂಡ್ ಬಂದಿರಿ ನೀವು. ಎಲ್ಲರಿಗೂ ನಮಸ್ಕಾರ. ಮಲ್ನಾಡ್ ವಿಚಾರಕ್ಕೆ ಸ್ವಾಗತ. ಜಾತಿ ಗಣತಿಯನ್ನು ಆನ್ಲೈನ್ ಮಾಡಿದ ಸರ್ಕಾರ ಆಗುವ ಸಮಸ್ಯೆಗಳು ಮತ್ತು ಸರಿಪಡಿಸುವ ವಿಧಾನಗಳು ತಿಳಿಯದೆ ತಪ್ಪು ಮಾಡಿದ್ರ, ಅಥವಾ ಜಾತಿ ಗಣತಿಗೆ ಅಂತ ಬರ್ತಿರೋ ಸಿಬ್ಬಂದಿಗಳಿಗೆ ಪ್ರಾಪರ್ ಟ್ರೈನಿಂಗ್ ಕೊಡದೆ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಿದಾರ? ಸಮಸ್ಯೆ ಏನಪ್ಪಾ ಅಂದ್ರೆ, ಇಲ್ಲೊಂದ್ ಕಡೆ ಒಬ್ರು ಮನೆಗೆ ಜಾತಿ ಗಣತಿಗೆ ಹೋದಾಗ ಅಲ್ಲಿ ಅವ್ರ ಹೆಸರು ಮತ್ತೆ ಅವ್ರದ್ದು ಆಧಾರ್ ಕಾರ್ಡ್ ಅವ್ರಿಗೆ OTP ಬಂದಿಲ್ಲ ಅಂದ್ರು ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸ್ತಾ ಇದೆ. ಆ ವಿಚಾರವಾಗಿ ಸಿಬ್ಬಂದಿಗಳಿಗೆ ಕೇಳಿದ್ರೆ ಇದು ಟೆಕ್ನಿಕಲ್ ಎರರ್, ನಮಗೇನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬಿಲ್ಲ ಆಗ್ಲೇ ಅದಕ್ಕೂ ಆಗ್ಲೇ ಆಗೋಗಿದೆ, ಆಧಾರ್ ಕಾರ್ಡ್ ಆಗೋಗಿದೆ ಅಂತಿದೆ. ಈ ನಮ್ಮ ತಾಯಿ ಹೆಸರಲ್ಲಿ ಇನ್ಯಾರು ಮಾಡ್ಕೊಂಡಿರೋ ಗೊತ್ತಿಲ್ಲ. ಬಟ್ ನಮ್ಮ ತಾಯಿ ನಿಮ್ ಸಿಸ್ಟಮ್ ಅಲ್ಲಿ ತೋರಿಸ್ತಿಲ್ಲ. ಹೊಡ್ರಿ ಅದು ಇನ್ನೊಂದ್ಸಲಿ ತೋರಿಸ್ರಿ, ಅದು ಬಂತಲ್ಲ, ಇದು ಇಂಟಿಮೇಷನ್ ತೋರಿಸ್ರಿ, ಅದು ಹೊಡಿರಿ, ಸಬ್ಮಿಟ್ ಹೊಡಿರಿ. ಆಲ್ರೆಡಿ ಸರ್ವೆ ಕಂಪ್ಲೀಟೆಡ್ ಫಾರ್ ದಿಸ್ ಆಧಾರ್ ಬರ್ತಾ ಇರೋದಲ್ವಾ? ನಮ್ಮ ತಾಯಿ ಹಾಕೇ ಇಲ್ಲ ಅಲ್ವಾ? ಮೂರ್ನಾಲ್ಕು ಸತಿ ಮಾಡಿದೆ, ಕಂಪ್ಲೀಟೆಡ್ ಅಂತ ಬರ್ತದೆ ಸರ್. ಅಲ್ಲ ಅವ್ರು ಮಾಡಿಲ್ಲಲ್ಲ, ಕರೆಕ್ಟ್ ನಂಬರ್ ಇದೆ. ಇದು ಕರೆಕ್ಟ್ 324 ಕರೆಕ್ಟ್ ಇದೆ. ಇದೆ ಅಲ್ವಾ ನಿಮ್ಮ ಮನೆ? ನಮ್ಮ ಮನೆ ಎಲ್ಲ ಇದು ಹಿಂದ್ಗಡೆ ಎಲ್ಲ ಒಂದು 2 ಕ್ರಾಸ್ ಬಿಟ್ಟು ಆ ಕಡೆ ಇರೋ ಮನೆ ಇದು. ಈ ಮನೆಗೆ ಆಗಿದೆಯಾ ನೋಡಿ, ನಮ್ಮ ಮನೆ ನಾವು ಇಲ್ಲಿದ್ದೀವಿ, ಆ ಮನೆ ಇಲ್ಲಿದೆ. ಅದ್ರಲ್ಲಿ ವ್ಯೂ ಕೊಟ್ಟರೆ ಏನ್ ಬರ್ತದೆ, ಇಲ್ಲಿಂದ 2 ಕ್ರಾಸ್ ಬಿಟ್ಟು ಹಿಂದ್ಗಡೆ ಮನೆ ಫೋಟೋ ಬರ್ತಿದೆ. ನಮ್ಮ ಮನೆ ಫೋಟೋ ಬರ್ತಾ ಇಲ್ಲ. ಅಲ್ಲ, ಈ ನಮ್ಮ ತಾಯಿ ಯಾವ್ದೋ ಮನೆಗೆ ಮಾಡಿದ್ರೆ ಹೆಂಗ್ ಬರ್ತದೆ ಸರ್ ಅದು? ಸಿಬ್ಬಂದಿಗಳೇ ನಮಗೆ ಗೊತ್ತಿಲ್ಲ ಅಂದಾಗ ಜನ ಯಾರ ಹತ್ರ ಹೋಗಿ ಕೇಳ್ಕೋಬೇಕು, ಹಾಗೆ ಹೇಗೆ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು? ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.